ನಮಸ್ಕಾರ ಗೆಳೆಯರೇ. ಐಪಿಎಲ್ ಅಖಾಡದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಸ್ಥಿತಿ ಈಗ ಹೇಳಿಕೊಳ್ಳಲಾಗದ, ಅನುಭವಿಸಲಾಗದ ಎಂಬಂತಾಗಿದೆ. ಸತತ ಸೋಲುಗಳಿಂದ ಕಂಗೆಟ್ಟಿರುವ ತಂಡಕ್ಕೆ ಈಗ ಆರ್ಸಿಬಿ ವಿರುದ್ಧದ ಸೋಲುಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಸೋಲಿನ ಬೆನ್ನಲ್ಲೇ ಡಿಸಿ ನಾಯಕ ಅಕ್ಷರ್ ಪಟೇಲ್ ಅಭಿಮಾನಿಗಳಲ್ಲಿ ಒಂದು ವಿಶೇಷ ಮನವಿ ಮಾಡಿದ್ದಾರೆ. ಏನದು? ಈ ವಿಡಿಯೋದಲ್ಲಿ ನೋಡೋಣ. ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ಆರ್ಸಿಬಿ ಬೌಲರ್ಗಳ ದಾಳಿಗೆ ತತ್ತರಿಸಿ ಕೇವಲ 75 ರನ್ಗಳಿಗೆ ಆಲ್ಔಟ್ ಆಯಿತು. ಈ ಗುರಿಯನ್ನು ಬೆನ್ನಟ್ಟಿದ ಆರ್ಸಿಬಿ ಇನ್ನೂ 81 ಎಸೆತಗಳು ಬಾಕಿ ಇರುವಂತೆಯೇ ಭರ್ಜರಿ ಜಯ ದಾಖಲಿಸಿತು. ಇದು ಕಳೆದ 6 ಪಂದ್ಯಗಳಲ್ಲಿ ಡಿಸಿ ತಂಡಕ್ಕೆ ಎದುರಾದ 5ನೇ ಸೋಲು. ಪಂದ್ಯದ ನಂತರ ನಡೆದ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಮಾತನಾಡಿದ ಅಕ್ಷರ್ ಪಟೇಲ್ ತುಂಬಾ ಭಾವುಕರಾಗಿ ಕಂಡರು. ಅಭಿಮಾನಿಗಳ ಬೆಂಬಲದ ಬಗ್ಗೆ ಮಾತನಾಡುತ್ತಾ ಅವರು ಹೀಗೆ ಹೇಳಿದ್ದಾರೆ. ಅಭಿಮಾನಿಗಳಿಗೆ ನಾನು ಹೇಳುವುದು ಒಂದೇ, ನೀವು ನಿರಾಶರಾಗಿದ್ದರೆ ಆಟಗಾರರಾದ ನಮಗೂ ಅಷ್ಟೇ ನೋವಾಗಿದೆ. ನಾವು ಕಷ್ಟಪಟ್ಟು ಆಡುವುದು ಸೋಲಲಿಕ್ಕಲ್ಲ. ಗೆದ್ದಾಗ ಮಾತ್ರವಲ್ಲ, ನಾವು ಸೋತಾಗಲೂ ನೀವು ನಮಗೆ ಬೆಂಬಲ ನೀಡಬೇಕು. ಇದು ನಮಗೆ ಅತ್ಯಂತ ಕಷ್ಟದ ಸಮಯ. ಈ ಸಮಯದಲ್ಲಿ ನಿಮ್ಮ ಪ್ರೀತಿ ಮತ್ತು ವಿಶ್ವಾಸ ನಮಗೆ ಬೇಕು. ಅಷ್ಟಕ್ಕೂ ಡಿಸಿ ತಂಡದ ಈ ದಿಢೀರ್ ಕುಸಿತಕ್ಕೆ ಕಾರಣವೇನು? ಅಕ್ಷರ್ ಪಟೇಲ್ ಅವರ ಪ್ರಕಾರ ಪಂಜಾಬ್ ಕಿಂಗ್ಸ್ ವಿರುದ್ಧ 264 ರನ್ ಗಳಿಸಿಯೂ ಅದನ್ನು ಡಿಫೆಂಡ್ ಮಾಡಿಕೊಳ್ಳಲು ಸಾಧ್ಯವಾಗದಿದ್ದದ್ದು ತಂಡದ ಮೇಲೆ ಮಾನಸಿಕವಾಗಿ ದೊಡ್ಡ ಹೊಡೆತ ನೀಡಿದೆ. ಆ ಪಂದ್ಯದ ಆಘಾತದಿಂದ ಬ್ಯಾಟರ್ಗಳು ಇನ್ನೂ ಹೊರಬಂದಿಲ್ಲ ಎಂಬುದು ಅಕ್ಷರ್ ಅವರ ಅಭಿಪ್ರಾಯ. ಆರಂಭದಲ್ಲಿ ಎಲ್ಎಸ್ಜಿ ಮತ್ತು ಎಂಐ ವಿರುದ್ಧ ಸತತ ಗೆಲುವು ಸಾಧಿಸಿದ್ದ ಡಿಸಿ ಈಗ 8 ಪಂದ್ಯಗಳಲ್ಲಿ ಕೇವಲ 6 ಅಂಕಗಳೊಂದಿಗೆ ಪಟ್ಟಿಯಲ್ಲಿ 7ನೇ ಸ್ಥಾನಕ್ಕೆ ಕುಸಿದಿದೆ. ಆದರೆ ನಾಯಕನಾಗಿ ನನಗೆ ತಂಡದ ಮೇಲೆ ನಂಬಿಕೆ ಇದೆ. ನಾವು ಮತ್ತೆ ಪುಟಿದೇಳುತ್ತೇವೆ ಎಂದು ಅಕ್ಷರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಗೆಳೆಯರೇ, ಅಕ್ಷರ್ ಪಟೇಲ್ ಹೇಳಿದಂತೆ ಸೋತಾಗಲೂ ತಂಡವನ್ನು ಬೆಂಬಲಿಸುವುದು ನಿಜವಾದ ಅಭಿಮಾನಿಯ ಲಕ್ಷಣವೇ? ಡೆಲ್ಲಿ ಕ್ಯಾಪಿಟಲ್ಸ್ ಈ ಬಾರಿ ಕಂಬ್ಯಾಕ್ ಮಾಡುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ.